ಹೇಳ್ಬೇಡ. ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ರಾಬ್ಲಮ್. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಫಂಕ್ಷನ್ ಇದೆ, ಅದಕ್ಕೆ ಬೇಗ. ಕರೆಕ್ಟ್. ನಮ್ಮನೇಲಿ ಲೈಟಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ರಾಬ್ಲಮ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಸೀರಮ್ ಹಾಕಿದ್ದೀವಿ. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಅದು ಡ್ರೈ ಆಗಬೇಕು. ನೆಕ್ಸ್ಟ್ ಸನ್ಸ್ಕ್ರೀನ್. ಸನ್ ಇಲ್ಲ, ಬಟ್ ಆದರೂ ಲೆಟ್ಸ್ ಪುಟ್ ಇಟ್. ಅಭ್ಯಾಸ ಆಗ್ಬಿಟ್ಟಿದ್ದಲ್ಲ. ಆ್ಯಕ್ಚುಲಿ ಸನ್ಸ್ಕ್ರೀನ್ನ 3 ಫಿಂಗರಲ್ಲಿ ಹಾಕೋಬೇಕು. ನಾವು ಗೊತ್ತಲ್ಲ, ರೂಲ್ಸ್ ಎಲ್ಲ ಫಾಲೋನೇ ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೋಡಿ, ಬ್ಲಶ್ ಹಾಕೋತಾ ಇದ್ದೀನಿ. ನಾನು ಪೌಡರ್ ಹಾಕೋತಾ ಇದ್ದೀನಿ. ಇವತ್ತು ನೈಟು ಅನ್ನ ಸಂಕರ್ಪಣೆ ಇದೆ, ಗಣಪತಿ ಕೂರಿಸಿದಾರಲ್ಲ, ಅಲ್ಲಿ ಹೆಂಗ್ ಕಾಣ್ತಿದ್ದೀನಿ. ಯಾವ ಇವೆಲ್ಲ ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಕಾಣ್ತೀವಿ ಅಂದ್ರೆ, ಯಪ್ಪ ಎಲ್ಲ ಕೆಳಗೆ ಬೀಳ್ಸಳೆ. ಹುಡುಗಿ ಈ ಪಟಿ ಮೇಕಪ್ ಹಾಕೊಳ್ಳಿ ಅಂತ ಕಾಣಿಸ್ತೀವಿ. ಅಂದ್ರೆ ನಾವೇನು ಮೇಕಪ್ ಫೌಂಡೇಶನ್ನೇ ಹಾಕಲ್ಲ. ಹೈ ಮೇಕಪ್. ನಾನು ಲಿಪ್ ಲೈನರು ಯೂಸ್ ಮಾಡಲ್ಲ, ಡೈರೆಕ್ಟ್ ಲಿಪ್ಸ್ಟಿಕ್ ಅಷ್ಟೇ. ಒಂದು ನ್ಯೂಡ್ ಲಿಪ್ಸ್ಟಿಕ್ ಹಾಕೊಂಡು ಸ್ಟಿಕರ್ ಇಡೋಣ. ಸ್ಟಿಕರ್ ಕಾಜಲ್ ಹಾಕ್ಬೋದು, ಬಟ್ ನನ್ನ ಕಣ್ಣು ತುಂಬ ಚಿಕ್ಕ ಇದೆ ಅಲ್ಲ. ತುಂಬಾ ದೊಡ್ಡದಿದೆ, ದೊಡ್ಡದು. ಪುಟ್ಟದಾಗಿ ನಾನು ಚಿಕ್ಕದಾಗಿರೋದು ನನ್ನ ಕಣ್ಣು. ಸ್ವಲ್ಪ ಬೇಕು ಅಂದ್ರೆ ಕೇಳು, ನನ್ನ ಕಣ್ಣು ಸೈಜ್ ನಿಂಗೆ ದಾನ ಮಾಡ್ತೀನಿ. ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಏರ್ ಸೆಟ್ ಆಗಿದೆ ಎಲ್ಲ ಆದಮೇಲೆ ಒಂದು ಕೈ ವಾಚು, ಒಂದು ಕೈಗೆ ಸಿಂಪಲ್ ಏನಂತಾರೆ ಬ್ರಾಸ್ಲೆಟ್ ಹಾಕ್ಕೊಂಡು ಹೋಗುವ. ಸೊ ನಾವು ಯಾವ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳಿ. ಹಾಂ, ಹಾಫ್ ಸ್ಯಾರಿ ಫಂಕ್ಷನ್ಗೆ ರೆಡಿ ಆಯ್ತು. ಇಷ್ಟೇ, ಹೊರಡೋಣ. ಬೈ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಏರ್ ಸೆಟ್ ಮಾಡಿಕೊಂಡು ಫೇಸ್ ಎಲ್ಲ ಸೆಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಪಾತ್ರೆ ತೊಳೆಯಕ್ಕೆ ಈ ರೇಂಜಿಗೆ ಜನ ರೆಡಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬನ್ನಿ, ಅಲ್ಲೋದ್ಮೇಲೆ ನೋಡ್ತೀವಿ. ಆದರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದರೆ ಮನೆಗೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಅಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಾವು ಮಾತಾಡೋಕ್ಕೂ ಆಗಲಿಲ್ಲ. ಜಸ್ಟ್ ಒಂದು ಕ್ಲಿಪ್ ತೊಗೊಂಡಿದ್ದೀವಿ, ಅದನ್ನು ಆ್ಯಡ್ ಮಾಡ್ತೀವಿ, ನೋಡ್ಕೊಳ್ಳಿ. ಅವನು ಮಾಡ್ತಾನೆ. ಸೊ ಇದು What nonsense it is. What nonsense. ನಮ್ದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅವ್ನು ಬರ್ತಾನೆ ವ್ಲಾಗಿಂಗ್ಗೆ ಅಂತ, ಅವನು ಸಪೋರ್ಟ್ ಮಾಡ್ಬಿಡಿ. ನಮಗೆ ಈ ರೇಂಜಿಗೆ ಮಾಡ್ತವ್ರೆ, ಅವನಿಗಂತೂ ಬೇರೆನೇ ಲೆವೆಲ್ಲು. ನನ್ನ ಮಗನೇ ಫಸ್ಟೇ 1000 ಲೈಕ್ಸ್. ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಮ್ಮಮ್ಮಂಗೆ ಏನಾದರೂ ನಾನು ಕೀಟ್ಲೆ ಮಾಡಬೇಕು, ನಮ್ಮಮ್ಮಂಗೆ ಗೋಳಿಕೋಬೇಕು ನಾನು. ಹಾಫ್ ಸ್ಯಾರಿ ಫಂಕ್ಷನ್ನ ಮುಗಿಸ್ಕೊಂಡು ಬಂದ್ವಲ್ಲ, ಅಲ್ಲಿ ಏನು ಸ್ವೀಟ್ಸ್ ಕೊಟ್ಟಿದ್ರು ಅಂದರೆ ಲೈಕ್ ಕೈಗೆ ಎಲೆ ಅಡಿಕೆ ಕೊಟ್ಬಿಟ್ಟು ಅಲ್ಲಿ ಮೈಸೂರು ಪಾಕ್ ಕೊಟ್ಟಿದ್ರು. ಅದಾದಮೇಲೆ ಊಟಕ್ಕೆ ಬಾದುಷಾ ಕೊಟ್ಟಿದ್ರು. ನನಗೆ ಬಾದುಷಾ ಇಷ್ಟ ಅಲ್ಲ, ಇವಳಿಗಿಷ್ಟ. ಅದನ್ನೆಲ್ಲ ತುಂಬ್ಕೊಬಂದಿದ್ದಾಳೆ ಹಾಕೊಂಡು. ನಂದು ನಾನಲ್ಲ, ನಮ್ಮ ಅಜ್ಜಿ ಐಡಿಯಾ ಮಾಡಿ ಮನೆಯಿಂದನೇ ಹೋಗ್ಬೇಕಾರೆ ಕವರ್ ತಗೊಂಡ್ಬಿಟ್ಟವ್ರೆ. ಕವರ್ ತಗೊಂಡು ಅಲ್ಲಿ ತಿನ್ಲಿಲ್ಲ ಅಂದ್ರೆ ಕೊಡಿ ನಾನು ಇಟ್ಕೋತೀನಿ, ಮನೇಲಿ ಹೋಗ್ತೀನಿ. ನಂದು, ನನ್ನ ತಮ್ಮಂದು, ನಂದು, ನಮ್ಮ ಅಮ್ಮಂದು, ನಮ್ಮ ಅಜ್ಜಿಗೆ ಸ್ವಲ್ಪ ಶುಗರ್ ಅವ್ರು ತಿನ್ನಲ್ಲ. ಎಲ್ಲರದನ್ನ ಇಲ್ಲಿ ಈ ಕವರ್ಗೆ ಹಾಕಿ ಬಾಳೆಹಣ್ಣು, ಮೈಸೂರು ಪಾಕು, ಬಾಳೆಹಣ್ಣು, ಬಾದುಷಾ ಎಲ್ಲಾನು ಕವರ್ಗೆ ಹಾಕೊಂಡು ಅವ್ರದ್ದು ನನ್ನ ಸೀರೆ ಸೆರಗ್ ಬರುತ್ತಲ್ಲ ಅದನ್ನ ಮುಚ್ಕೊಂಡು ಏನು ಗೊತ್ತೇ ಇಲ್ಲ ಅನ್ನೋ ಥರ ಕೊಟ್ಬಿಡೋದು. ಹೆಂಗೆ ಸೋ ಬಿಟ್ಟು ಮುಂದೆ ಏನಾದರೂ ಹೇಳಿ. ಇವಾಗ ನಾವು ಈ ನೋಸ್ ಬಿತ್ತರ್ಗೋ ಬರೋಕ್ಕೆ ಊರು ಸುತ್ತಿ ಗಲ್ಲಿ ಸುತ್ತಿ ಲಾಸ್ಟಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನೇನೆಲ್ಲ ಡ್ರಾಮಾ ಮಾಡಬೇಕು, ಒಂದು ವಿಡಿಯೋ ಮಾಡೋಕ್ಕೆ, ಒಂದು ರೀಲ್ಸ್ ಮಾಡೋಕ್ಕೆ
ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಯಾರು ಅದು ಬೆಳೆದಕ್ಕೆ ಬಿಡ್ತಿಲ್ಲ. ಒಳ್ಳೆ ಕಷ್ಟಪಟ್ಟು ತಗೊಂಡು ಬಂದಿದ್ದೀವಿ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಆವಾಗಲೇ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ನಾನು ನಮ್ಮ ಅಮ್ಮಂಗೆ ಕಾಟ ಕೊಡಬೇಕು ಅಂತ. ಅದಕ್ಕೆ ಅವಾಗಲಿಂದ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಹುಡುಕಿದ್ದೀನಿ. ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ಅದನ್ನು ನಮ್ಮಮ್ಮನ ಮೇಲೆ ಪ್ರಯೋಗ ಮಾಡೋದ ಅಂತ. ಯಾಕೆ ಇಷ್ಟು ಮೆಲ್ಲಗೆ ಮಾತಾಡ್ತಿದ್ದೀನಿ ಅಂದರೆ ನಮ್ಮಮ್ಮ ಆಚೆನೇ ಕೂತವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. ಫಸ್ಟು ನಾನು ಬರ್ಕೊಡ್ತೀನಿ, ನನಗೆ ಬರ್ರಿ. ನನಗೆ ಕಚ್ಚುಗಳು ಬರೋದು ಕಾಣಿಸ್ತೈತಿ. ಇಲ್ಲಿ ಬಾರ್ದು ಬಿಟ್ಟು ನೆಕ್ಸ್ಟ್ ಬಾಯಲ್ಲಿ ನೀರು ತುಂಬ್ಕೊಳ್ಳೋದು. ಅವ್ರು ಹಿಂಗೆ ಪ್ರೆಸ್ ಬಿಡ್ಬೇಕು, ಹೋಗಿ ಅದು ಹೆಂಗೆ ಬರುತ್ತೆ. ಅವ್ರು ಹೆಂಗೆ ನಮ್ಮ ಮಾಡ್ತಾರೆ, ಅವ್ರು ಹೆಂಗೆ ಇರಿಟೇಟ್ ಆಯ್ತಾರೆ ನೋಡೋದು. ಏನು ಮಾಡಲ್ಲ ಬನ್ನಿ. ಎಲ್ಲ ಏನು ಬ್ರೋ ಅಲ್ಲಿ ಏನು ಬರ್ತೈತೆ ಹೇಳು. ಆಯ್ತು ಪ್ರೆಸ್ ಅಂತ ಬರೋದು. ಹ್ಞೂ ಆಯ್ತು. ಅಮ್ಕೋ ಕೇಳೋಣ ಬನ್ನಿ. ಇದು ನಮ್ಮಮ್ಮಂಗೆ ಮೊದಲೇ ಗೊತ್ತಿತ್ತಾ, ಡೌಟ್ ಇತ್ತಾ ಏನು ಅಂತ ನಮ್ಮಮ್ಮನ್ನ ಕೇಳೋಣ. ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಏನಕ್ಕೆ ನನ್ಗೆ ಗೊತ್ತಿದ್ರು ಬಂದೆ ಗಮ್ಕುದ್ರಿ ಮತ್ತೆ ಪ್ರೆಸ್ ಅಂತ ಬರ್ದಿದ್ಲಲ್ಲ, ಏನಾರ ಕಿತಾಪತಿ ಮಾಡ್ತಾಳೆ ಅಂತ ಅನ್ಕೊಂಡೆ. ಹಂಗೆ ಏನಾದ್ರು ಕಿತಾಪತಿ ಮಾಡ್ತೀನಿ ಅಂತ ಗೊತ್ತಿತ್ತು, ಯಾಕಂದ್ರೆ ಆಗ್ಲೇ ಹೇಳಿದ್ನಲ್ಲ ಅದಕ್ಕೆ. ಆದ್ರೆ ಈ ತರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಮಾಡಿರ್ಲಿಲ್ವಾ? ಹೆಂಗಿತ್ತು? ಚೆನ್ನಾಗಿತ್ತು. ನಾನು ಉದ್ದಿದ್ದು ಚೆನ್ನಾಗಿತ್ತಂತೆ. ನನಗಿದ್ರ ಒಂಥರ ಸಂತೋಷ. ಒಂದ್ಸಲ ಒಂದ್ ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ ಫುಲ್ ಶಾಕು, ಯಾರು ಹೇಳ್ತಾಳೆ ಇವಳು ಅಂತ ಮುಖ ನೋಡಿ ನಮ್ಮಮ್ಮ ಅದೇ ಶಾಕು. ಏನಂದ್ರೆ ಒಂದ್ಸಲಿ ಕಾಫಿ ಇಡು ಅಂತ ಹೇಳಿದ್ರು ನನ್ಗೆ. ಕಾಫಿ ಇಡ್ಬೇಕಾದ್ರೆ ನಾನು ಅಂತ ಕಾಫಿ ಎಲ್ಲ ಇಟ್ಟಾದ್ಮೇಲೆ ಸೋಸ್ಬೇಕಲ್ಲ ಕಾಫಿನ. ಹಿಂಗ್ ತಿರುಗಿಸ್ತಾ ಉಫ್ ನಂದು ಸಲೈವ ಕಾಫಿ ಒಳಗಡೆ ಸಕ್ಕತ್ತಾಗಿ ಬಿದ್ದೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನೀನು ಹಳ್ಳಿ ಹುಡುಗಿ. ನಾನು ಹೇಳೇ ಇಲ್ಲ ಸುಮ್ನೆ ಹಂಗೆ ಸೋಸ್ಬಿಟ್ಟು ಕೊಟ್ಟು ನಮ್ಮ ಅಮ್ಮ ಕುಡ್ದಾದ್ಮೇಲೆ ಹೇಳಿದೆ, ಅಮ್ಮ ನೀನ್ ನನ್ ಸಲೈವ ಬಿದ್ದಿದ್ ಕಾಫಿ ಕುಡ್ದೆ ಅಂತ. ಎಂಚ್ಲು ಬಿದ್ದಿತ್ತು ಅವನು. ಸುಮ್ನೆ ನಗ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಹಂಗೂ ಮಾಡಿದೀನಿ. ಅದು ಬೇಕು ಅಂತ ಮಾಡಿದ್ದಲ್ಲ, ಅದು ಮಿಸ್ ಆಗದ್ದು ಹಂಗೆ ಆಗ್ಬಿಟ್ಟಿದ್ದು. ಕಾಫಿ ಗಿಫಿಟ್ ಮಾಡ್ಕೊಟ್ರೆ ಯಾರು ಕುಡಿಬೇಡಿ. ಏನಾರ ಮಾಡಿರ್ತಾಳೆ, ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತಾಳೆ. ಒಳಗೆ ಮಿಕ್ಸ್ ಮಾಡ್ಕೊಟ್ಟು ಸ್ವಲ್ಪ ನಂದು ಬೇವ್ರು, ಜೊಲ್ಲು, ಸಲೈವ ಹಾಕಿ ಬುಂಬಟಾಗಿ ಮಾಡ್ಕೊಡ್ತೀನಿ. ಅನ್ನ ಸಂತರ್ಪಣೆ ಇತ್ತಲ್ವಾ, ಅಲ್ಲೋಗಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಏನ್ ಗೊತ್ತಾ, ಇವತ್ತು ನಾವು ಒಂದೇ ಟೈಮ್ ಮನೇಲಿ ಅಡುಗೆ ಮಾಡಿರೋದು. ಅದು ಬೆಳಿಗ್ಗೆ ಎಗ್ ಪಲಾವ್ ಮಾಡಿರೋದಷ್ಟೇ. ಅದು ಬಿಟ್ರೆ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಊಟ ಆಯಿತು. ಈಗ ರಾತ್ರಿ ಇಲ್ಲಿ ಊಟ ಆಯಿತು. ಡೈಲಿ ಹಿಂಗೆ ಇದ್ಬಿಟ್ರೆ ಸೂಪರ್ ಆಗಿರುತ್ತೆ. ಗ್ಯಾಸ್ ಹೆಚ್ಚೋದು ಬೇಡ. ಕಾಫಿ ಟೀ ಮಾಡ್ಕೊಂಡು ಕುಡ್ಕೊಂಡು ಹಿಂಗೆ ಊಟದ್ಮೇಲೆ ಊಟ ಅನ್ಕೊಂಡು ಊರೂರ್ ಮೇಲೆ ಊರೂರ್ ತಿರ್ಕೊಂಡು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಊಟ ಮಾಡ್ಕೊಂಡು ಜೀವನ ಹೆಂಗ ಸಾಕ್ಸ್ಬಿಡೋದು. ಸೊ ಅಷ್ಟೇ ಇವತ್ತಿನ ದಿನ. ಸೊ ಈ ಬ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ